ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಭಾಗ 1 ನೋಡ್ತಾ ಇದೀವಿ. ಈ ಒಂದು ಭಾಗ 1 ಪುಸ್ತಕದಲ್ಲಿ ನಾವು ನೋಡಿದರೆ ಇಲ್ಲಿ ಮಕ್ಕಳೇ, ಇಲ್ಲಿ ಪರಿವಿಡಿಯಲ್ಲಿ ಕಾಣತಕ್ಕಂತಹ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ, ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಮತ್ತು ಪೂರಕ ಪಾಠಗಳ ಸಂಬಂಧಪಟ್ಟಂತೆ ಎಲ್ಲಾ ಒಂದು ವಿಡಿಯೋ ತೆಗೆದಿದ್ದೀನಿ. ಈ ಒಂದು ತರಗತಿಯಲ್ಲಿ ಲಾಸ್ಟ್ ಇದೊಂದು ಪೆಂಡಿಂಗ್ ಇತ್ತು, ಮೈಲಾರ ಮಹಾದೇವ ಅಂತಕ್ಕಂಥದ್ದು. ಓಕೆ, ಗದ್ಯ ಭಾಗದಲ್ಲಿ 4ನೇ ಒಂದು ಅಧ್ಯಾಯ ಆಗಿರ್ತಕ್ಕಂತಹ ಮೈಲಾರ ಮಹಾದೇವ. ಈ ಒಂದು ಅಧ್ಯಾಯದಲ್ಲಿ ನಾವೇನ್ ತಿಳಿತಾ ಇದೀವಿ ಈಗ ಅಂದ್ರೆ, ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಅಭ್ಯಾಸಗಳ ಬಗ್ಗೆ ಮತ್ತು ವ್ಯಾಕರಣ ಮಾಹಿತಿ ಬಗ್ಗೆ ಎಲ್ಲವೂ ನಾನು ತಿಳಿಸ್ತಾ ಹೋಗ್ತೇನೆ. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ನಿಮ್ಮ ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ನೋಟ್ಸ್ ಯಾವ ರೀತಿಯ ಬರೆಯೋಕೆ ನಾನು ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಇದು ಮೈಲಾರ ಮಹಾದೇವ ಅಂತಕ್ಕಂಥದ್ದು ರಚನಾ ಸಮಿತಿ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಕವಿ ಪರಿಚಯ ಅಂತಕ್ಕಂಥದ್ದು ಇರಲಿಲ್ಲ. ಓಕೆ, ಅದಾದ ನಂತರ ಇಲ್ಲಿ ಅಭ್ಯಾಸ ಎಲ್ಲ ನೋಡ್ತೋಣ. ಇಲ್ಲಿ ನೋಡಿ ಅಭ್ಯಾಸ ಅಂತಿದೆ. ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. 6 ಪ್ರಶ್ನೆಗಳು ಉತ್ತರಗಳು ನೋಡ್ತೋಣ ಯಾವ ರೀತಿ ಬರೀಬೇಕು. ಇಲ್ಲಿ ನೋಡಿ ಗದ್ಯ 3 ಅಂತಿದೆ. ಇಲ್ಲಿ ಇದನ್ನ ಚಿಕ್ಕನ ಅಕ್ಷರದಲ್ಲಿ ಬರ್ರಿ. ಅದಾನಂತರ ಮೈಲಾರ ಮಹಾದೇವ ಅಂತಕ್ಕಂಥ ಪಾಠದ ಹೆಸರಿದೆಲ್ಲ, ಶೀರ್ಷಿಕೆ ಇಲ್ಲ, ಅದನ್ನು ದಪ್ಪನ ಅಕ್ಷರ ಬರೆದು ಅಂಡರ್ಲೈನ್ ಮಾಡಿ. ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರಿತಾ ಇರ್ತಾರೆ ಆ ಡೇಟ್ ಅನ್ನು ಇಲ್ಲಿ ಬರಿತಾ ಹೋಗಿ. ಓಕೆ, ಅದಾದ ನಂತರ ಅಭ್ಯಾಸ ಅಂತಕ್ಕಂಥ ಬರ್ರಿ. ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥ ಬರ್ರಿ. ಓಕೆ, ಮೊದಲನೇ ಪ್ರಶ್ನೆ ನೋಡಿ, ಮೋಟೆಬೆನ್ನೂರು ಎಂಬ ಹಳ್ಳಿ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಉತ್ತರ ಮೋಟೆಬೆನ್ನೂರು. ಹೆಂಗೆ ಪ್ರಶ್ನೆ ಇದೆ ಅದೇ ರೀತಿ ಬರಿತಾ ಹೋಗಿ. ಮೋಟೆಬೆನ್ನೂರು ಎಂಬ ಹಳ್ಳಿ ಹಾವೇರಿ, ಓಕೆನಾ, ಇದನ್ನ ಚೆನ್ನಾಗಿ ನೆನಪಿಟ್ಟಿರಿ, ಹಾವೇರಿ ಜಿಲ್ಲೆಯಲ್ಲಿದೆ ಅಂತಕ್ಕಂಥದ್ದು. ಓಕೆ, ಅದಾನಂತರ 2ನೇ ಪ್ರಶ್ನೆ ನೋಡಿ, ಯಾವ ಬಟ್ಟೆಗಳ ವಿಚಾರ ಯಾವಾಗಲೂ ಮೈಲಾರರ ಮನಸ್ಸಿನಲ್ಲಿ ಗುನುಗುಡುತ್ತಿತ್ತು ಅಂತಂದ್ರಿಗಿನ ಉತ್ತರ ಸ್ವದೇಶಿ ಬಟ್ಟೆಗಳ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೋರಿ, ಸ್ವದೇಶಿ ಅಂತ ನೆನ್ಪಿಟ್ಕೊಂಡ್ರೆ ಸಾಕು, ಉಳಿದು ಉತ್ತರ ಎಲ್ಲ ಇಲ್ಲಿರುತ್ತೆ. ಓಕೆ, ಸ್ವದೇಶಿ ಅಂತ ನೆನ್ಪಿಟ್ಕೊಂಡ್ರೆ ಇಲ್ಲಿ ಬಟ್ಟೆಗಳ ವಿಚಾರ ಯಾವಾಗಲೂ ಮೈಲಾರರ ಮನಸ್ಸಿನಲ್ಲಿ ಗುನುಗುಡುತ್ತಿತ್ತು ಅಂತಕ್ಕಂಥ ನೋಡ್ಬೋದು. ಓಕೆ, ಇದು ನೆನ್ಪಿಟ್ಟು ಎಲ್ಲ ಪ್ರಶ್ನೆಯಲ್ಲಿ ನಾವು ಉತ್ತರ ನೋಡ್ತಾ ಹೋಗ್ತೇವೆ. ಅದಾನಂತರ 3ನೇ ನೋಡಿ ಮಕ್ಕಳೇ ಪ್ರಶ್ನೆ, ಮಹಾದೇವನಿಗೆ ಗಾಂಧಿಯವರೊಡನೆ ಯಾವ ಆಶ್ರಮದಲ್ಲಿ ಇರಬೇಕೆಂದು ಆಸೆಯಾಗಿತ್ತು ಅಂದ್ರೆ ಉತ್ತರ ಸೇಮ್ ಇದೇ ರೀತಿ ಬರಿತಾ ಹೋಗಿ. ಮಹಾದೇವನಿಗೆ ಗಾಂಧಿಯವರೊಡನೆ, ಇಲ್ಲಿ ಸಬರಮತಿ ಅಂತ ನೆನ್ಪಿಟ್ರೆ ಸಾಕು, ಸಬರಮತಿ ಆಶ್ರಮದಲ್ಲಿ ಇರಬೇಕೆಂದು ಆಸೆಯಾಯಿತು ಅಂತ ನೋಡ್ಬೋದು. ಓಕೆ, ಅದಾನಂತರ 4ನೇ ಪ್ರಶ್ನೆ ನೋಡಿ, ವಿಜಯಪುರ ಜಿಲ್ಲೆಯಲ್ಲಿ ಯಾವ ಗ್ರಾಮದಲ್ಲಿ ಖಾದಿ ಬಟ್ಟೆಯನ್ನು ತಯಾರು ಮಾಡುತ್ತಿತ್ತು ಅಂದ್ರಿನ ಉತ್ತರ ವಿಜಯಪುರ ಜಿಲ್ಲೆಯಲ್ಲಿ ಕಲಾದರಿ. ಇದನ್ನ ಚೆನ್ನಾಗಿ ನೆನಪಿಟ್ಕೋರಿ, ಕಲಾದರಿ ಎಂಬ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು ಅಂತ ನೋಡ್ಬೋದು. ಓಕೆ, ಕಲಾದರಿ ನೆನ್ಪಿಟ್ರೆ ಸಾಕು. ಅದಾದ ನಂತರ ನೋಡಿ 5ನೇ ಪ್ರಶ್ನೆ, 1942ರಲ್ಲಿ ಗಾಂಧಿಯವರು ಯಾವ ಘೋಷಣೆ ಮಾಡಿದರು ಅಂತಕ್ಕಂಥದ್ದು. 1942ರಲ್ಲಿ ಉತ್ತರ 1942ರಲ್ಲಿ ಗಾಂಧಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಮಾಡಿದರು ಅಂತ ನೋಡ್ಬೋದು. ಆ ನಂತರ 6ನೇ ಪ್ರಶ್ನೆ, ಮಹಾದೇವ ಅವರು ಎಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದ್ರು, ಎಲ್ಲಿ ಅಪಹರಿಸಿದ್ರಿನ ಸೇಮ್ ಉತ್ತರ ಇಲ್ಲಿ ಈ ರೀತಿ ಬರಿತಾ ಹೋಗಿ. ಮಹಾದೇವ ಅವರು ಹೊನ್ನತ್ತಿ, ಇದನ್ನ ಚೆನ್ನಾಗಿ ನೆನಪಿಟ್ಕೋರಿ, ಹೊನ್ನತ್ತಿ ಎಂಬಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದ್ರು ಅಂತ ನೋಡ್ಬೋದು. ಓಕೆ, ಮುಂದಿನ ನೋಡ್ತೋಣ. ಇಲ್ಲಿ ಮೇಲೆ ಇದಾಯ್ತಲ್ಲ ನೋಡಿದ್ವಲ್ಲ, ಇಲ್ಲಿ ಕೆಳಗಿನ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಇವು ನೋಡ್ತೋಣ. ಓಕೆ ಮಕ್ಕಳೇ, ಅಂತಕ್ಕಂಥ ಬರಿತಾ ಹೋಗಿ. ಕೆಳಗಿನ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥ ಬರ್ರಿ. ನಂತರ ಮೊದಲನೇ ಒಂದು ಪ್ರಶ್ನೆ ನೋಡಿ, ಮಹಾದೇವ ಕಲಾದಗಿ ಎಂಬ ಒಂದು ಗ್ರಾಮಕ್ಕೆ ಹೋಗಿ ಏನು ತಿಳ್ಕೊಂಡ್ರು ಅಂದ್ರೆ ಉತ್ತರ ಮಹಾದೇವ ಅವರು ವಿಜಯಪುರ ಜಿಲ್ಲೆಯಲ್ಲಿ ಕಲಾದಗಿ ಎಂಬ ಗ್ರಾಮಕ್ಕೆ ಹೋಗಿ ಖಾದಿ ಬಟ್ಟೆ, ಇದು ನೋಡ್ರಿ, ಖಾದಿ ಬಟ್ಟೆಗಳನ್ನು ತಯಾರಿಸುವುದು ಹೇಗೆ ಎಂದು ತಿಳಿದುಕೊಂಡರು ಅಂತಕ್ಕಂಥದ್ದು. 2ನೇದು, ದಂಡಿ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ ಮಹಾದೇವರಿಗೆ ಆದ ಶಿಕ್ಷೆ ಏನ್ ಶಿಕ್ಷೆ ಆಯ್ತು ಅವರಿಗೆ ಅಂದ್ರಿಗಿನ ಉತ್ತರ ದಂಡಿ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ ಮಹಾದೇವರಿಗೆ 6 ತಿಂಗಳು ಸೆರೆಮನೆಯಲ್ಲಿ ಶಿಕ್ಷೆ ಅನುಭವಿಸಿದ್ರು. ನೋಡಿ, ಜೈಲಿಗೆ ಹಾಕಿದ್ರು 6 ತಿಂಗಳು ಇವರನ್ನ.
ಓಕೆ, ಅದಾದ ನಂತರ ಮೂರನೇ ಒಂದು ಪ್ರಶ್ನೆ ಏನಿದೆ, ಮಹಾದೇವ ಮತ್ತು ಸಿದ್ಧಮತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಮಾಡಿದ ಕೆಲಸಗಳೇನು ಅಂತ ಕೇಳಿದ್ರೆ ಉತ್ತರ ನೋಡಿ, ಮಹಾದೇವ ಮತ್ತು ಸಿದ್ಧಮತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ನೂಲು ತೆಗೆಯುವುದು, ಪ್ರಕೃತಿ ಚಿಕಿತ್ಸೆ, ವ್ಯಾಯಾಮ ಇವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದರು. ಸೇವಾಶ್ರಮದಲ್ಲಿ ತಯಾರಾಗುತ್ತಿದ್ದ ಖಾದಿಯನ್ನು ಊರೂರಿಗೆ ಕೊಂಡು ಹೋಗಿ ಮಾರಾಟ ಮಾಡಿದ್ರು ಅಂತಕ್ಕಂದು ನೋಡಬಹುದು. ಆ ನಂತರ ನಾಲ್ಕನೇ ಪ್ರಶ್ನೆ ನೋಡಿ ಮಕ್ಕಳೇ, ಮಹಾದೇವ ರಕ್ತದ ಮಡುವಿನಲ್ಲಿ ಬಿದ್ದುದು ಏಕೆ ಅಂತ ಕೇಳಿದ್ರೆ ಯಾಕೆ ಬಿದ್ದರು ಅಂದ್ರೆ ಉತ್ತರ, ಮಹಾದೇವ ತನ್ನ ಸಂಗಡಿಗರನ್ನೇ ಖಜಾನೆಗೆ ಮುತ್ತಿಗೆ ಹಾಕಿದರು. ಅವರ ಧೈರ್ಯಕ್ಕೆ ಹೆದರಿದ ಹಲವು ಪೊಲೀಸರು ಓಟಕ್ಕಿತ್ತರು. ಮಹಾದೇವ ಖಜಾನೆಯ ಬೀಗ ಮುರಿಯುವುದರಲ್ಲಿ ನಿರತರಾಗಿದ್ದಾಗ ಅಡಗಿ ಕುಳಿತಿದ್ದ ಒಬ್ಬ ಪೊಲೀಸ್ ಅವರ ಮೇಲೆ ಗುಂಡು ಹಾರಿಸಿದನು. ಆಗ ಮಹಾದೇವರು ರಕ್ತದ ಮಡುವಿನಲ್ಲಿ ಬಿದ್ದರು ಅಂತ ನೋಡಬಹುದು. ಓಕೆ, ಇಲ್ಲಿ ಮಕ್ಕಳು ಇದಾಯ್ತಲ್ಲ. ಈಗ ಈ ಅಂತಕ್ಕಂಥದ್ದು ಕೆಳಗಿನ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಇವು ನೋಡ್ತಾನೆ, ಇವು 3. ಓಕೆ, ಈ ಅಂತಕ್ಕಂಥದ್ದು ನೋಡಿ, ಕೆಳಗಿನ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥ ನೋಡ್ತೇವೆ. ಓಕೆ, ಮೊದಲನೇ ಒಂದು ಪ್ರಶ್ನೆ ನೋಡಿ, ಮಹಾದೇವ ಅವರು ಜೈಲಿನಿಂದ ಬಿಡುಗಡೆಯಾದ ಮೇಲೆ ಮಾಡಿದ ಕಾರ್ಯಗಳಾವು, ಏನೆಲ್ಲ ಕಾರ್ಯಗಳು ಮಾಡಿದ್ರಿನ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ. ಉತ್ತರ ನೋಡಿ, ಮಹಾದೇವ ಅವರು ಜೈಲಿನಿಂದ ಬಿಡುಗಡೆ ಆದ ಮೇಲೆ ಶಿಸ್ತುಬದ್ಧವಾಗಿ ವ್ಯಾಯಾಮವನ್ನು ಕಲಿತರು, ಔಷಧಗಳ ಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ರು, ಹಳ್ಳಿಗಳ ಸೇವೆ ಮಾಡುವ ಉದ್ದೇಶದಿಂದ ಒಂದು ಸೇವಾಶ್ರಮವನ್ನು ಪ್ರಾರಂಭಿಸಿದ್ರು, ಚರಕದಿಂದ ನೂಲು ತೆಗೆಯುವುದನ್ನು ಪ್ರಾರಂಭಿಸಿದರು, ಪ್ರಕೃತಿ ಚಿಕಿತ್ಸೆ, ವ್ಯಾಯಾಮ ಮುಂತಾದವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದರು, ಸೇವಾಶ್ರಮದಲ್ಲಿ ತಯಾರಾಗುತ್ತಿದ್ದ ಖಾದಿಯನ್ನು ಊರಿಗೆ ಕೊಂಡು ಹೋಗಿ ಮಾರಾಟ ಮಾಡಲು ಪ್ರಾರಂಭಿಸಿದ್ರು ಅಂತಕೊಂಡು ನೋಡಬಹುದು. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಎರಡನೇ ಪ್ರಶ್ನೆ, ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದ್ರೆ ಏನು ಮಾಡಬೇಕೆಂದು ಮಹಾದೇವ ಯೋಚಿಸಿದ್ರು. ಏನು ಯೋಚಿಸಿದ್ರು ಅಂದ್ರೆ ಏನ ಉತ್ತರ, ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದ್ರೆ ಅವರು ನಡೆಯುತ್ತಿರುವ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಿ ಅವರಿಗೆ ಆಡಳಿತ ನಡೆಸುವುದು ಸಾಧ್ಯವಿಲ್ಲ ಎನಿಸುವಷ್ಟು ಕಿರುಕುಳ ಕೊಡಬೇಕು ಎಂದು ಯೋಚಿಸಿ ತಮ್ಮ ಸಂಗಡಿಗರನ್ನೇ ಇಂತಹ ಸಾಹಸಕ್ಕೆ ಅಣಿಯಾದ್ರು. ಏನ್ ಮಾಡಿದ್ರು ಅಂದ್ರೆ ರೈಲು ಓಟದ ಮೇಲೆ ಗಮನವಿಟ್ಟು ಸವಣೂರು ಎಂಬಲ್ಲಿ ರೈಲು ನಿಲ್ದಾಣವನ್ನು ಬ್ರಿಟಿಷ್ ಪೊಲೀಸರಿಗೆ ಗೊತ್ತಾಗದಂತೆ ಸುಟ್ಟು ಹಾಕಿದರು. ಹೊನ್ನತ್ತಿ ಎಂಬಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು, ಕಳತನ ಮಾಡಿದ್ರನ್ನ. ಬಾಳೆ ಹೊಸೂರಿನ ಪೊಲೀಸ್ ಕೇಂದ್ರವನ್ನು ಸುಟ್ಟು ಹಾಕಿಬಿಟ್ರಲ್ಲಿ ಪೊಲೀಸ್ ಸ್ಟೇಷನ್. ಇವರ ಕೃತ್ಯಗಳಿಂದ ಬ್ರಿಟಿಷ್ ಸರ್ಕಾರ ನಡುಗಿತು ಅಂತಕೊಂಡು ನೋಡ್ಬೋದು. ಓಕೆನಾ ಮಕ್ಕಳೇ, ಪ್ರಶ್ನೆ ಮೂರನೇದು, ಹೊಸ ರೀತಿಯಲ್ಲಿ ನಡೆದ ಘಟನೆಗಳಾವು ಅಂತ ಕೇಳಿದ್ರೆ ಉತ್ತರ, 1943ರಲ್ಲಿ ಏಪ್ರಿಲ್ 1ರಂದು ಬೆಳಗಿನ ಸಮಯ ಹೊಸರತ್ತಿಯ ಸಮೀಪದ ವೀರಭದ್ರ ದೇವಾಲಯದಲ್ಲಿ ಪೊಲೀಸರ ತುಕಡಿ ಇತ್ತು. ಅದರ ಪಕ್ಕದಲ್ಲೇ ಖಜಾನೆ ಇತ್ತು. ಮಹಾದೇವ ತನ್ನ ಸಂಗಡಿಗರನ್ನೇ ಮುತ್ತಿಗೆ ಹಾಕಿದರು. ಮಹಾದೇವ ಅವರ ಧೈರ್ಯಕ್ಕೆ ಹೆದರಿ ಹಲವು ಪೊಲೀಸರು ಊಟಕ್ಕಿತ್ತು. ಮಹಾದೇವ ಖಜಾನೆಯ ಬೀಗ ಮುರಿಯುವುದರಲ್ಲಿ ನಿರತರಾದಾಗ ಒಬ್ಬ ಪೊಲೀಸ್ ಎದೆಗೆ ಗುಂಡು ಹೊಡೆದ ಪರಿಣಾಮವಾಗಿ ಮಹಾದೇವರು ಬಲಿಯಾದ್ರು ಅಂತಕ್ಕಂದು ನೋಡ್ಬೋದು. ಓಕೆ, ಮುಂದೆ ನೋಡ್ತೋಣ. ಇಲ್ಲಿ ಮಕ್ಕಳೇ, ಇದು ನೋಡಿದ್ವಲ್ಲ, ಇಲ್ಲಿ ಈ ಕೊಟ್ಟಿದ್ದಾರೆ, ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಮೊದಲನೇ ಒಂದು ಬಿಟ್ಟ ಸ್ಥಳ, ಪ್ರಾಥಮಿಕ ನಂತರದ ವಿದ್ಯಾಭ್ಯಾಸಕ್ಕಾಗಿ ಮಹಾದೇವ ಡ್ಯಾಶ್ ಶಾಲೆಗೆ ಹೋದ್ರು. ಯಾವ ಶಾಲೆಗೆ ಅಂದ್ರೆ ಇಲ್ಲಿ ನೋಡಿ ಮಕ್ಕಳೇ, ಹಂಸ ಭಾವಿಯ ಶಾಲೆಗೆ ಅಂತೇಳಿ. ಓಕೆನಾ. ಅಂದ್ರೆ ಎರಡನೇದು, ಮಹಾದೇವ ಡ್ಯಾಶ್ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದ್ರು. ಯಾವ ಒಂದು ಚಳವಳಿ ಅಂದ್ರೆ ಉತ್ತರ, ದಂಡಿ ಯಾತ್ರೆ. ನಾವು 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತದಲ್ಲ, ಅಲ್ಲಿ ನೋಡ್ತೀವಿ ನೋಡಿದ್ರು. ಓಕೆನಾ, ದಂಡಿ ಯಾತ್ರೆ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದ್ರು. ಎಷ್ಟು ತಿಂಗಳ? 6 ತಿಂಗಳು ಅಂತಕ್ಕಂಥ ನೋಡ್ತೇವೆ ಅಲ್ಲಿ. ಮೂರನೇ ಒಂದು ಬಿಟ್ಟ ಸ್ಥಳ, ಹಾವೇರಿ ಜಿಲ್ಲಾ ಹೊಸರಿತ್ತಿಯಲ್ಲಿದ್ದ ಸರಕಾರದ ಕೇಂದ್ರ ಡ್ಯಾಶ್ ವಸೂಲಿ ಮಾಡ್ತಿತ್ತು. ಏನು ವಸೂಲಿ ಮಾಡ್ತಿತ್ತು ಅಂದ್ರೆ ಇಲ್ಲಿ ಅಂದ್ರೆ ಕಂದಾಯ ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ, ರೈಟ್. ಇಲ್ಲಿ ನೋಡಿ ಮಕ್ಕಳೇ, ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ
ಸ್ವಾತಂತ್ರ್ಯ ಚಳುವಳಿಗೆ ಸಂಬಂಧಪಟ್ಟ 10 ಪದಗಳನ್ನು ಬರೆಯಿರಿ ಅಂತಿದೆ. ಇದು ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಸ್ವಾತಂತ್ರ್ಯ ಚಳುವಳಿಗೆ ಸಂಬಂಧಪಟ್ಟ 10 ಪದಗಳನ್ನು ಬರೆಯಿರಿ ಅಂತ. ನಾನು ಇಲ್ಲಿ 15 ಪದಗಳು ಬರೆದಿದ್ದೀನಿ. ನೀವು 10 ಯಾವ್ದು ಈಜಿ ಆಗುತ್ತೆ ಅದು ಬರುತ್ತೆ ಹೋಗಿ ಮಕ್ಕಳೇ. ಓಕೆನಾ. ಇಲ್ಲಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಅಹಿಂಸೆ, ಅಸಹಕಾರ, ಸತ್ಯಾಗ್ರಹ, ಚಳುವಳಿ, ಕ್ರಾಂತಿ, ಸ್ವರಾಜ್ಯ, ದಂಡಿ ಸತ್ಯಾಗ್ರಹ, ಭಾರತ ಬಿಟ್ಟು ಚಳುವಳಿ, ಭಾರತ ಬಿಟ್ಟು ತೊಲಗಿ ಚಳುವಳಿ ಅಂತ ಬರೆಯುವುದು. ಭಾರತ ಬಿಟ್ಟು ತೊಲಗಿ ಚಳುವಳಿ, ಸ್ವಾತಂತ್ರ್ಯ ಹೋರಾಟ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಗಾಂಧಿ ತಾತ, ಭಗತ್ ಸಿಂಗ್, ಮಂಗಲಾ ಪಾಂಡೆ, ಚಂದ್ರಶೇಖರ್ ಆಜಾದ್, ಈ ಎಲ್ಲಾ ಪದಗಳು ನೋಡಬಹುದು. 15 ಇದಾವೆ. ಓಕೆನಾ. ಇದರಲ್ಲಿ ನೀವೇನ್ ಬರೆದ್ರೆ ಸಾಕು, ನೀವು 10 ಬರೆದ್ರೆ ಸಾಕು. ನಿಮ್ಗೆ ಯಾವ ಈಜ್ ಅನ್ಸುತ್ತೆ ಅದನ್ನು ಬರೀತಾ ಹೋಗಿ ಮಕ್ಕಳೇ. ಓಕೆನಾ. ಅದಾದ ನಂತರ ನಿಮಗೆ ಇಲ್ಲಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಓಕೆನಾ. ಇದು ನೋಡ್ತೋಣ. ಓಕೆ. ಕೆಳಗೆ ಸೂಚಿಸಿರುವ ಊರುಗಳು ಯಾವ ಜಿಲ್ಲೆಯಲ್ಲಿವೆ ಎಂಬುದನ್ನು ಬರೆಯಿರಿ ಅಂತಿದೆ. ಓಕೆನಾ. ಯಾವ ಜಿಲ್ಲೆ ಇದೆ ಅಂದ್ರೆ ಮೊದಲನೇದು ಮೋಟೆಬೆನ್ನೂರು ಅಂತಕ್ಕಂಥದ್ದು ಹಾವೇರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಓಕೆ. ಹೊಸರಿತ್ತಿ ಅಂತಕ್ಕಂಥದ್ದು ಹಾವೇರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಅದ ನಂತರ ಕಲಾದಗಿ ಅಂತಕ್ಕಂಥ ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಓಕೆ. ಅದಾದ ನಂತರ ಇಲ್ಲಿ ಅಂತಕ್ಕಂಥದ್ದಾಯ್ತು. ಆನಂತರ ಅಂತಕ್ಕಂಥದ್ದು ಕೆಳಗೆ ಸೂಚಿಸಿರುವ ಪದಗಳನ್ನು ಬಳಸಿ ವಾಕ್ಯವನ್ನು ರಚಿಸಿ ಅಂತಿದೆ. ಇದು ನೋಡ್ಕೋಣ. ಇಲ್ಲಿ ನೋಡಿ, ಅಂತಕ್ಕಂಥದ್ದು ಕೆಳಗೆ ಸೂಚಿಸಿರುವ ಪದಗಳನ್ನು ಬಳಸಿ ವಾಕ್ಯಗಳನ್ನು ರಚಿಸಿ ಅಂತಿದೆ. ಇಲ್ಲಿ ನಾನು ಎರಡೆರಡು ಕೊಡಿದ್ದೇನೆ. ಇವೆರಡರಲ್ಲಿ ಯಾವ ಸುಲಭ ಒಂದಾಗುತ್ತೆ ನೀವು ಅದು ಬರಿತಾ ಹೋಗಿ, ಇಲ್ಲ ನಿಮಗೆ ಗೊತ್ತಿದ್ರೆ ನೀವು ಸ್ವಂತವಾಗಿ ಬರಿತಾ ಹೋಗಿ ಮಕ್ಕಳೇ. ಸ್ವತಂತ್ರ, ಮೊದಲನೇ ಸ್ವತಂತ್ರ ಅಂತ ಕೊಟ್ಟರೆ ಭಾರತಕ್ಕೆ 1947ರಂದು ಸ್ವತಂತ್ರವಾಯಿತು. ನೋಡಿ, ಈ ಪದವನ್ನು ಇಲ್ಲಿ ಬಳಸಿದ್ದೇನೆ. ಸ್ವತಂತ್ರ ಜೀವನ ಎಲ್ಲರಿಗೂ ಅಗತ್ಯ, ಸ್ವತಂತ್ರ ಅಂತಕ್ಕಂಥ ಇಲ್ಲಿ ಬಳಸಿದ್ದೇನೆ. ಓಕೆನಾ. ಆಡಳಿತ ಅಂತಕ್ಕಂಥದ್ದು ದೇಶದ ಆಡಳಿತವನ್ನು ಸರ್ಕಾರ ನಡೆಸುತ್ತದೆ, ಆಡಳಿತ ಅಂತಕ್ಕಂಥ ಇಲ್ಲಿ ಬಳಸಿದ್ದೇನೆ. ಅದ ನಂತರ ಒಳ್ಳೆಯ ಆಡಳಿತದಿಂದ ಜನತೆಗೆ ಸಂತೋಷವಾಗುತ್ತದೆ, ಜನತೆ ಸಂತೋಷ ಆಗ್ತದೆ, ಆಡಳಿತ ಅಂತಕ್ಕಂಥ ಇಲ್ಲಿ ಬಳಸಿದ್ದೇನೆ. ಓಕೆ. ಮೂರನೇದು ದೇಶಭಕ್ತ ಅಂತಕ್ಕಂಥದ್ದು, ಭಗತ್ ಸಿಂಗ್ ಒಬ್ಬ ಮಹಾನ್ ದೇಶಭಕ್ತ ಅಂತಕ್ಕಂಥ ಈ ಪದವನ್ನು ಇಲ್ಲಿ ಬಳಸಿದ್ದೇನೆ. ಅದ ನಂತರ ನಮ್ಮ ಸೇನಾನಿಗಳು ನಿಜವಾದ ದೇಶಭಕ್ತರು. ನೋಡಿ, ದೇಶಭಕ್ತ ಅಂತಕ್ಕಂಥ ಇಲ್ಲಿ ಬಳಸಿರ್ತಕ್ಕಂಥದ್ದು. ಇಲ್ಲಿ ನಾಲ್ಕನೇದು ಅಸಹಕಾರ ಅಂತ ನೋಡ್ತೀವಿ. ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಿದರು. ನೋಡಿ, ಅಸಹಕಾರ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಓಕೆ. ಇಲ್ಲಿ ನೋಡಿ, ಅದ ನಂತರ ಅಸಹಕಾರ ಚಳುವಳಿಯಿಂದ ಬ್ರಿಟಿಷರಿಗೆ ದೊಡ್ಡ ಹೊಡೆತವಾಯಿತು. ಇಲ್ಲಿ ಅಸಹಕಾರ ಅಂತ ಇದು ನೋಡ್ತಾ ಹೋಗ್ತದೆ. ಓಕೆ. ಅದ ನಂತರ ಚಳುವಳಿ, ಗಾಂಧೀಜಿ ಸ್ವಾತಂತ್ರ್ಯ ಚಳುವಳಿ ನಡೆಸಿದ್ರು. ಈ ಚಳುವಳಿ ಅಂತಕ್ಕಂಥ ಇಲ್ಲಿ ಬಳಸಿರ್ತಕ್ಕಂಥದ್ದು. ಇಲ್ಲಿ ಮಕ್ಕಳೇ, ಸ್ವಾತಂತ್ರ್ಯಕ್ಕಾಗಿ ಜನರು ಒಗ್ಗಟ್ಟಿನಿಂದ ಚಳುವಳಿ ನಡೆಸಿದ್ರು ಅಂತ ಈ ಚಳುವಳಿ ಅಂತ ಪದ ಇಲ್ಲಿ ಬಳಸಿರ್ತಕ್ಕಂಥದ್ದು. ಓಕೆನಾ ಮಕ್ಕಳೇ. ಇಲ್ಲಿ ನೋಡಿದ್ವಲ್ಲ ಮಕ್ಕಳೇ, ಇದೆಲ್ಲ ಆಯ್ತಲ್ಲ ವ್ಯಾಕರಣ ಮಾಹಿತಿ. ಅನ್ಯ ದೇಶೀಯ ಶಬ್ದಗಳ ಬಗ್ಗೆ ನಿಮ್ಮ ತರಗತಿಯಲ್ಲಿ ಶಿಕ್ಷಕರು ನಿಮಗೆ ತಿಳಿಸ್ತಾ ಹೋಗ್ತಾರೆ. ಓಕೆ. ಇಲ್ಲಿ ವಿಶೇಷಣಗಳಂತಿದೆ, ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಕೊಟ್ಟಿದ್ದಾರೆ, ಇಲ್ಲಿ ಅಭ್ಯಾಸದಲ್ಲಿ ನಾವು ಯಾವ ರೀತಿ ಏನ್ ಮಾಡ್ಬೇಕಂತ ಕೊಟ್ಟಿದ್ದಾರೆ ತಿಳಿಸ್ತಾ ಹೋಗ್ತಾನೆ. ಈ ವಾಕ್ಯಗಳಲ್ಲಿ ವಿಶೇಷ ಮತ್ತು ವಿಶೇಷಣಗಳನ್ನು ಗುರುತಿಸಿ ಅಂತಿದೆ. ಓಕೆ. ಇಲ್ಲಿ ನೋಡಿ, ಇಲ್ಲಿ ಕ್ರಮ ಸಂಖ್ಯೆ ಕೊಟ್ಟಿದ್ರೆ ವಾಕ್ಯಗಳು ಕೊಟ್ಟಿದ್ರೆ ಇಲ್ಲಿ ವಿಶೇಷ ಬರೆಯಬೇಕು, ಇಲ್ಲಿ ವಿಶೇಷಣ ಬರೀಬೇಕಾಗುತ್ತೆ. ಇಲ್ಲಿ ನೋಡಿ, ತೋಳವು ದೊಡ್ಡ ನಾಯಿಯಂತೆ ಇದೆ. ಓಕೆನಾ. ತೋಳ ಯಾವ ರೀತಿ ಇದೆ ಅಂದ್ರೆ ದೊಡ್ಡದಾಗಿದೆ. ಯಾವ ಕಂಪೇರ್ ಮಾಡಿದೆ ನಾಯಿ ಅಂತೆ ಅಂತಕ್ಕಂಥದ್ದು. ಓಕೆ. ಇಲ್ಲಿ ದೊಡ್ಡ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಇಲ್ಲಿ ವಿಶೇಷಣ ಆಗಿರುತ್ತೆ. ಹೆಂಗೆ ಐತೆ ಅಂದ್ರೆ ದೊಡ್ಡದಾಗಿದೆ, ಕಪ್ಪಾಗಿದೆ, ಇವೆಲ್ಲ ವಿಶೇಷಣ ಆಗಿರ್ತವೆ. ಓಕೆನಾ. ತೋಳವು ಮತ್ತು ನಾಯಿ ಅಂತಕ್ಕಂಥದ್ದು ಇದು ವಿಶೇಷ ಆಗಿರ್ತದೆ. ಅದ ನಂತರ ಮಿನುಗುವ ನಕ್ಷತ್ರವನ್ನು ನೋಡುತ್ತಾ ಇರಲು ನನಗೆ ಇಷ್ಟ ಅಂತಕ್ಕಂಥದ್ದು. ಇಲ್ಲಿ ಏನಂತ ಮಿನುಗುವ ನಕ್ಷತ್ರ ನೋಡಲು ನನಗೆ ಇಷ್ಟ ಅಂದ್ರೆ ಏನು ವಿಶೇಷ ಇಲ್ಲ. ಅಲ್ಲಿ ಮಿನುಗುವ ಅಂತಕ್ಕಂಥದ್ದು ವಿಶೇಷ ಆಗಿರುತ್ತೆ, ಅದಕ್ಕೆ ಮಿನುಗುವ ಇಲ್ಲಿ ಬರದೇನೆ. ನಕ್ಷತ್ರ ನನಗೆ ಅಂತ ಇಲ್ಲಿ ಬರದೇನೆ. ಆನಂತರ ಮೂರನೇದು ಭಾರತೀಯ ವಿಜ್ಞಾನಿಗಳು ಅತ್ಯಂತ ಬುದ್ಧಿವಂತರು ಅಂತಕ್ಕಂಥದ್ದು. ಬರೇ ಇಲ್ಲಿ ವಿಜ್ಞಾನಿಗಳು ಅತ್ಯಂತ ಬುದ್ಧಿವಂತ ಅಂದ್ರೆ ಏನು ವಿಶೇಷ ಏನಿಲ್ಲ, ಭಾರತೀಯ ಅಂತಕ್ಕಂಥದ್ದು ವಿಶೇಷ ಇರ್ತದೆ, ಇದು ವಿಶೇಷದಾಗಿರುತ್ತದೆ. ವಿಜ್ಞಾನಿಗಳು ಅಂತಕ್ಕಂಥ ಇಲ್ಲಿ ಬರದೇನೆ. ಆ ನಂತರ ಸುಸ್ತಾದ ಯಾತ್ರಿಕರು ತಂಗುದಾಣಗಳಿರಬೇಕು ಇರಬೇಕು ಅಂತಕ್ಕಂಥದ್ದು. ಇಲ್ಲಿ ಬರೇ ಯಾತ್ರಿಕರು ತಂಗುದಾಣಗಳಿರ್ಬೇಕಂದ್ರೆ ಏನು ವಿಶೇಷತೆ ಏನಿಲ್ಲ, ಸುಸ್ತಾದ ಅಂತಕ್ಕಂಥದ್ದು ವಿಶೇಷವಾಗಿರುತ್ತೆ ಇಲ್ಲಿ ಸೇರ್ತಕ್ಕಂಥದ್ದು. ಓಕೆನಾ ಮಕ್ಕಳೇ. ರೈಟ್. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ವಿಷಯಗಳನ್ನು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ಒಂದು ಅಧ್ಯಯನದ ಅಭ್ಯಾಸದಲ್ಲಿ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.